ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ ಧನುಸು ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಪೂರ್ವ ಪುಣ್ಯಸ್ಥಾನಾಧಿಪತಿಯಲ್ಲಿ ಗುರು ಕುಳಿತಿದ್ದಾನೆ. ಖಂಡಿತ ಮಾರ್ಚ್ ವರೆಗೂ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ಮಾರ್ಚ್ ವರೆಗೂ ನಿಮ್ಗೆ ಏನಾರ ಕೆಲಸ ಕಾರ್ಯಗಳಿದ್ರೆ ಅಷ್ಟೊಳಗೆ ಮುಗಿಸ್ಕೊಂಡ್ಬಿಡಿ. ಮಾರ್ಚ್ ನಂತರ ಬೇಡ, ಯಾಕಂದ್ರೆ ಗುರು ನಿಮ್ಮಿಂದ ರಾಶಿಯಿಂದ ಬಿಟ್ಟು ಹೋಗ್ತಾನೆ. ಪಂಚಮಾಧಿಪತಿಯಾದಂತಹ ಗುರು 6ನೇ ಮನೆಗೆ ಬರೋದ್ರಿಂದ ಮಾರ್ಚ್ ನಂತರ ಸ್ವಲ್ಪ ಮಾರ್ಚ್ ಒಳಗಡೆ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಧನುಸು ರಾಶಿಯವರು ಈ ವರ್ಷ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಕಳೆದ ಒಂದು ರಾಶಿಗಳಲ್ಲೂ ಕೂಡ ನೀವು 50-50% ಫಲಗಳನ್ನು ನೋಡಿದಿರಿ, ಒಳ್ಳೇದು ನೋಡಿದಿರಿ, ಕೆಟ್ಟದನ್ನು ನೋಡಿದಿರಿ. ಆದ್ರೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ಆದಷ್ಟು ತೊಂದರೆಗಳೇ ಜಾಸ್ತಿ ಇದೆ. ಜೊತೆಗೆ ಈ ಮಾಸ ಭವಿಷ್ಯ ಅಂತ ಹೋದ್ರೆ ಜನವರಿ ತಿಂಗಳಲ್ಲಿ ನಿಮ್ಗೆ ಏನಂತ ತೊಂದರೆ ಆಗಲ್ಲ. ಯಾಕೆಂದ್ರೆ ಪೂರ್ವ ಪುಣ್ಯಸ್ಥಾನಾಧಿಪತಿಯಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ಸಕಲ ಕೆಲಸ ಕಾರ್ಯಗಳು ನೆರವೇರುವಂತಹ ಟೈಮು. ಆದ್ರೆ ಚತುರ್ಥಾಧಿಪತಿಯಾದಂತಹ 4ನೇ ಮನೆಯಲ್ಲಿ ರಾಹುವಿನಿಂದ ಇಲ್ಲೋ ಸುಖಸ್ಥಾನಕ್ಕೆ ಸ್ವಲ್ಪ ಭಂಗ, ನೆಮ್ಮದಿಗೆ ಭಂಗ, ಇಲ್ಲೋ ತಾಯಿ ಮನೆ ಕಡೆ ಟೆನ್ಷನ್ ಆಗ್ತಾ ಇದೆ, ನಾನು ಆ ಕಡೆ ಓಡಾಡಬೇಕು ಈ ಕಡೆ ಓಡಾಡಬೇಕು ಅನ್ನೋದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡುವಂಥದ್ದು ಇದೆಲ್ಲ ಆಗುತ್ತೆ. ಅದೇ ಮಾನಸಿಕ ಕಿರಿಕಿರಿ, ಕುಟುಂಬ ಸುಖಸ್ಥಾನಕ್ಕೆ ನೆಮ್ಮದಿಯನ್ನು ಬಂದಾಗ ರಾಹು ಬಂದಾಗ ಏನಾಗುತ್ತೆ, ನೆಮ್ಮದಿನ ಹಾಳು ಮಾಡ್ತಾನೆ. ಇದೊಂದು ವಿಚಾರವನ್ನು ಬಿಟ್ಟರೆ ಪೂರ್ವ ಪುಣ್ಯಸ್ಥಾನಾಧಿಪತಿಯಲ್ಲಿ ಗುರು ಇರೋದ್ರಿಂದ ನಿಮ್ಗೇನು ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಮಾರ್ಚ್ ವರೆಗೂ ಸ್ವಲ್ಪ ಕೇರ್ಫುಲ್ ಆಗಿದ್ದು, ಏನಾದ್ರು ಕೆಲಸ ಕಾರ್ಯಗಳಿದ್ರೆ ಅಥವಾ ಶುಭ ಕಾರ್ಯಗಳನ್ನ ಏನಾರ ಮಾಡಬೇಕು ಅಂದ್ಕೊಂಡಿದ್ರೆ ಮಾರ್ಚ್ ತಿಂಗಳು ಮುಗಿಯೋಷ್ಟರೊಳಗಡೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ತಾ ಬನ್ನಿ. ಹಾಗೆ 3ನೇ ಮನೆ ಶನಿಯಿಂದ ಸ್ವಲ್ಪ ಧನುಸು ರಾಶಿಯವರಿಗೆ ಶತ್ರುಗಳು ತುಂಬಾ ಜಾಸ್ತಿ ಉಂಟಾಗ್ತಾರೆ. ವಿನಾಕಾರಣ ಈಗ ನಿಮ್ ಹಿಂದೆ ಇದ್ದು ಶತ್ರುಗಳು ಈಗ ಮುಂದೆ ಬರ್ತಾರೆ. ಈಗ ಹಿಂದೆ ಇದ್ದಂತಹ ಶತ್ರುಗಳು ನಿಮಗೆ ಮುಂದೆನೆ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅಂಥವ್ರ ಹತ್ರ ಹೆಚ್ಚು ಮಾತುಕತೆ ಆಡೋದು ಬೇಡ. ನೋಡಿ, ಯಾವುದೇ ಅಷ್ಟೇ ನೋಡಿ, ನಮ್ಗೆ ಯಾರೇ ಶತ್ರುಗಳೇ ಇರಲಿ, ಶತ್ರುಗಳೇ ಜಾಸ್ತಿ ಇರ್ತಾರೆ. ನೋಡಿ, ಮನೆ ಒಳಗಡೆ ಇರೋ ಶತ್ರುಗಳ ಜೊತೆ ಹೊಡೆದಾಡಕ್ಕಾಗಲ್ಲ, ಹೊರಗಿನ ಶತ್ರುಗಳ ಜೊತೆ ಹೊಡೆದಾಡ್ಬಿಡ್ಬೋದು ಅಲ್ವಾ. ಹಾಗಾಗಿ ಕುಟುಂಬದವರ ಶತ್ರುಗಳಾಗ್ಬೋದು ನಿಮಗೆ, ಅಥವಾ ಶತ್ರುಗಳು ಕೂಡ ನಿಮಗೆ ತುಂಬಾ ಜಾಸ್ತಿ ಉಂಟು ಮಾಡಬಹುದು. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಿ ಧನುಸು ರಾಶಿಯವರು. ಯಾಕಂದ್ರೆ ತುಂಬಾ ನಾವು ಏನಾಗುತ್ತೆ, ಇಂಥ ಶತ್ರುಗಳು ಅಂತ ಕಂಡಾಗ ನಾವು ನಿಧಾನಕ್ಕೆ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಆ ತಕ್ಷಣ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ತಕ್ಷಣ ಏನಾದ್ರು ರಿಯಾಕ್ಟ್ ಮಾಡಿದ್ರೆ ನೀವು ಸೋತ್ರಿ ಅಂತ ಹೇಳಿ. ಹಾಗಾಗಿ ಯಾವುದೇ ಒಂದು ಸಮಯ ಸಂದರ್ಭ ಅಂತ ಬಂದಾಗ ನಾವು ಹೊಡಿಯಬೇಕಾಗತ್ತೆ. ಎನಿ ಟೈಮು ನಾವು ಯುದ್ಧಕ್ಕೆ ಅಂತ ನಿಂತ್ಕೊಂಡಾಗ ಗೆಲ್ಲೋದಿಕ್ಕಾಗಲ್ಲ. ಅದಕ್ಕೆ ಅಂತಾನೆ ಸ್ಟ್ರಾಟಜಿ ವರ್ಕ್ ಅಂತ ಹೇಳ್ತೀವಲ್ಲ. ಹಂಗಾಗಿ ಈ ವರ್ಷ ಸುಮ್ಮನೆ ಇದ್ಬಿಡಿ ಧನುಸು ರಾಶಿಯವರೇ. ಮುಂದಿನ ವರ್ಷ ಬರೋವರೆಗೂ ನಿಮ್ಗೆ ಒಳ್ಳೆ ಯೋಗ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಸ್ವಲ್ಪ ಮಾತುಕತೆ ವಿಚಾರದಲ್ಲಿ, ಯಾರ ಜೊತೆ ಒಡನಾಟಗಳು, ವ್ಯವಹಾರಗಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಹಣ ಹೂಡಿಕೆ ವಿಚಾರದಲ್ಲೂ ಕೂಡ ಧನುಸು ರಾಶಿ ಸ್ವಲ್ಪ ಕೇರ್ಫುಲ್ ಆಗಿದ್ಬಿಟ್ರೆ ಬಹಳಷ್ಟು ಒಳ್ಳೆಯ ಒಂದು ಮಾಸ ಫಲ ಈ ಒಂದು ಜನವರಿ ತಿಂಗಳಿಗೆ ಖಂಡಿತ ಒಳ್ಳೇದಾಗತ್ತೆ. ವೆಯ್ಟ್ ಮಾಡಿ, ಅದ್ರ ಸಮಯ ಬೇಕು. ನಾನು ಕೇಳ್ತಾ ಇರೋದು ಕಾದು ನೋಡಿ ಅಂತ ಹೇಳಿ ಧನುಸು ರಾಶಿಯವರೇ. ನೀವೆಷ್ಟು ಕಾದು ತಾಳ್ಮೆಯಿಂದ ಕಾಯ್ತೀರೋ ಅಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೆ ಧನುಸು ರಾಶಿಯವರಿಗೆ. ಒಳ್ಳೇದಾಗಲಿ.